ಈ ಸಮೀಕ್ಷೆಗೆ ಅಂತ ಮನೆ ಮನೆಗೆ ಹೋಗುವಂತ ಶಿಕ್ಷಕಿಯರು ಅನುಭವಿಸ್ತಾ ಇರುವಂತ ಸಮಸ್ಯೆ ಒಂದೆರಡಲ್ಲ. ಮೊನ್ನೆ ನೋಡಿದ್ರೆ ಒಬ್ರಿಗೆ ನಾಯಿ ಕಚ್ಚಿತ್ತು, ಈಗ ನೋಡಿದ್ರೆ ಶಿಕ್ಷಕಿಯೊಬ್ಬರಿಗೆ ಮೆಸ್ಕಾಂ ಇಂಜಿನಿಯರ್ ಧಮಕಿ ಹಾಕಿದ್ದಾರೆ. ರೂಪಾ ಹಾಗೆ ಅವರ ಪತಿ ಧಮಕಿ ಹೊಡೆದಿದ್ದಾರೆ. ಚಿಕ್ಕಮಗಳೂರು ನಗರದ ದೋಣಿ ಕಣದಲ್ಲಿ ನಡೆದಿರುವಂತಹ ಘಟನೆ ಇದು. ಇಂಜಿನಿಯರ್ ರೂಪಾ ಮನೆಗೆ ಸಮೀಕ್ಷೆಗೆ ಬಂದಿರ್ತಾರೆ ಈ ಶಿಕ್ಷಕಿ. ರೂಪಾ ಪುತ್ರಿ ಬಳಿ ಸಮೀಕ್ಷೆ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಇವರು. ಆಗ ಈ ಗಲಾಟೆ ಆಗಿದೆ. ಏನ್ ಗಲಾಟೆ ಮಾಡ್ದೆ ಸರಿ ಆಯ್ತು, ನಾನು ಬಂದಿರ್ತಾನೆ ಸಾಯಂಕಾಲ. ಅವ್ರು ಬಂದ್ಲಿಲ್ಲ, ನಾನ್ ಕೇಳಿದ್ದು, ನಾನೇನು ಮಾತಾಡಿಲ್ಲ. ನನಗೆ ಡೌಟ್ ಆಗ್ತೀರ, ನೀವ್ ಎಜುಕೇಟೆಡ್ ಅಮ್ಮಂಗಿರೋ ಬುದ್ಧಿ ನಿಮಗಿಲ್ಲ. ಥರ್ಡ್ ಕ್ಲಾಸ್ ಅವಳು ಹುಷಾರಿಲ್ಲ ಅಂತ ನಾನು ಮನೇಲಿ ಬಿಟ್ಟು ಹೋದ್ರೆ ಅವಳಿಗೆ ಎದುರಿಸ್ತೀಯ? ನನ್ನ ಹೆಂಡತಿನ ಮೆಸ್ಕಾಂ ಇಂಜಿನಿಯರ್ ನಿಂತರ ಮಾಡಲ್ಲ. ಏನ್ ಗಲಾಟೆ ಮಾಡ್ದೆ ಸರಿ ಆಯ್ತು, ನಾನು ಬಂದಿರ್ತಾನೆ ಸಾಯಂಕಾಲ. ಅವ್ರು ಬಂದ್ಲಿಲ್ಲ, ನಾನ್ ಕೇಳಿದ್ದು, ನಾನೇನು ಮಾತಾಡಿಲ್ಲ. ನನಗೆ ಡೌಟ್ ಆಗ್ತೀರ, ನೀವ್ ಎಜುಕೇಟೆಡ್ ಅಮ್ಮಂಗಿರೋ ಬುದ್ಧಿ ನಿಮಗಿಲ್ಲ. ಥರ್ಡ್ ಕ್ಲಾಸ್ ಅವಳು ಹುಷಾರಿಲ್ಲ ಅಂತ ನಾನು ಮನೇಲಿ ಬಿಟ್ಟು ಹೋದ್ರೆ ಅವಳಿಗೆ ಎದುರಿಸ್ತೀಯ? ಇದು ರೂಪಾ ಅವರು ಟ್ರಿಗರ್ ಆದ ಮೇಲೆ ಆ ಶಿಕ್ಷಕಿ ಮಾಡಿರುವಂತ ವಿಡಿಯೋ. ಬಟ್ ಏನ್ ಪ್ರಶ್ನೆ ಕೇಳಿದ್ರಿ ಇವರು ಅನ್ನೋದು ಸ್ಪಷ್ಟವಾಗಿಲ್ಲ. ಹೌದು, ರೂಪಾ ಅವ್ರು ಹೇಳ್ತಾ ಇದ್ದಾರೆ ಕೋರ್ಟ್ ಆರ್ಡರ್ ಆಗಿದೆ, ಎಲ್ಲೂ ಕೂಡ ಬಲವಂತಾಗಿ ನೀವು ಕೇಳೋ ಹಾಗಿಲ್ಲ ಅಂತ. ಆಫ್ ಕೋರ್ಸ್ ಹೌದು, ಏನಾದ್ರೂ ಇಚ್ಛೆ ಪಟ್ಟು ಅವರೇ ಡೀಟೇಲ್ ಅನ್ನ ಕೊಟ್ರೆ ತಗೋಬಹುದು ಹೊರತು ಯಾವುದನ್ನು ಫೋರ್ಸ್ಫುಲಿ ಕೇಳಿ ಅಷ್ಟು ಪ್ರಶ್ನೆಗಳಿಗೆ ಉತ್ತರ ನೀವು ಕೊಡ್ಲೇಬೇಕು ಅಂತೆಲ್ಲ ಹೇಳೋ ಹಾಗಿಲ್ಲ. ಬಟ್ ರೂಪಾ ಅವ್ರು ಮಾತನಾಡ್ತಾ ಇರುವಂತಹ ಧಾಟಿ ನೋಡಿದ್ರೆ ಶಿಕ್ಷಕಿ ಹಾಗೇನಾದ್ರೂ ಫೋರ್ಸ್ ಮಾಡಿದ್ರಾ ಅನ್ನೋ ಪ್ರಶ್ನೆ ಕೂಡ ಹುಟ್ಟುಕೊಳ್ಳುತ್ತೆ. ನನಗೆ ಡೌಟ್ ಆಗ್ತೀರ, ನೀವ್ ಎಜುಕೇಟೆಡ್